ಮಹಾರಾಜರಾಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯರ ಬಳಿಗಲ್ಲವಲ್ಲ. ಮತ್ತು ನನ್ನ ಲಾಭದ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲ? ಅಯ್ಯೋ ಗುರುಳೆ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿವರೆಗೆ ನನಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುತ್ತೇನೆ. ದೇವಿ, ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸುವ ಶುಭ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ಮಾಡಬೇಕಾಗಿದೆಯೇ ವಿನಃ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳುಹಿಸಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಬಾಕಿ ಬಾಕಿ ಬಾ ದೇವಿ. ಈ ಆನಂದದ ಸಮಯದಲ್ಲಿ ನೀನು ಏನು ಬೇಕಾದ್ರೂ ಪ್ರಾಣೇಶ್ವರ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಳ್ಳುವಿರ? ಓಹೋ, ಅವಶ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಳ್ಳುವಿರ? ಇಷ್ಟೇ ತಾನೇ, ಕೇಳು ಕೈಕ, ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು? ನನ್ನ ಮೇಲೆಯೇ? ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲಿಲ್ಲ? ಇಲ್ಲ ಕೈಕ, ನಿನ್ನ ಹೊರತಾಗಿ ಮತ್ತವರ ಮೇಲೂ ಇಲ್ಲ. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದು. ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ, ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲಿಲ್ಲವೇ? ಯಾರ ಮೇಲೋ? ನನ್ನ ಮಗ ಶ್ರೀರಾಮಚಂದ್ರನ ಮೇಲೆ ನನಗೆ ಅತಿಶಯವಾದ. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿದ್ದೀರಿ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೆ ಹೇಗೆ? ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆ. ನಿನ್ನ ಆಸೆ ಏನಿದ್ದರೂ ಕೇಳಿಕೊ, ಅದು ಎಷ್ಟೇ ಕಷ್ಟ ಸಾಧ್ಯವಾಗಿದ್ದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ,